ಹಾಯ್ ಸ್ನೇಹಲತಾ, कैसी हो तुम? ಅದೇನೋ ಪ್ರೂವ್ ಮಾಡ್ತೀನಿ ಅಂತೇಳಿ ಯಾವುದೋ ಹುಡುಗಿಗೆ ಕಾಲ್ ಮಾಡ್ತಿದ್ದಾನೆ. ಮೆಂಟ್ಲು ನನ್ನ ಮಗ. ಅಪ್ಪ ಮಗ ಸರಿಯಾಗಿದ್ದಾರೆ. ವಾವ್, ವಾಟ್ ಅ ಸರ್ಪ್ರೈಸ್. ಏನು ಸಡನ್ ಆಗಿ ನೆನ್ಪು ಮಾಡ್ಕೊಂಡಿದ್ಯಾ ನನ್ನ? ಏನಿಲ್ಲ, ನೀನು ಮಿಮಿಕ್ರಿ ಮಾಡೋದು ಇನ್ನೂ ಮರ್ತಿಲ್ಲ ತಾನೆ? ಚಾನ್ಸಿ, ಬೇರೆಯವ್ರಿಗೋಸ್ಕರ ಬೇಡ, ನಿನಗೋಸ್ಕರ ನಿನ್ನ ಲೈಫ್ನ ಲೀಡ್ ಮಾಡು. ಅವಾಗೆಲ್ಲ ಸರಿ ಹೋಗುತ್ತೆ. ನೀನ್ ಸರಿ ಮಾಡೇ ಮಾಡ್ತೀಯ. ಚಾನ್ಸಿ ಜೊತೆಲಿ ನಾನಿದ್ದೀನಿ, ನೀವು ಧೈರ್ಯವಾಗಿರಿ. ಅಯ್ಯೋ, ಏನಪ್ಪ ಇದೆಲ್ಲ? ಲಲಿತಾ, ಕಾಫಿ ತಗೊಂಡ್ರೆ ಬೇಗ. ಅಯ್ಯೋ ತಂದೆ ಇರ್ರಿ, ಯಾವಾಗ್ಲೂ ನಿಮ್ಗೆ ಅವಸರನೇ. ತೋಳೆ. ಓಹೋ, ಬಾರಮ್ಮ ನನ್ ಬಾವಿ ಸೊಸೆ. ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ, ಜ್ಯೂಸ್ ಕುಡಿತೀಯಾ, ಇಲ್ಲ ಮಜ್ಜಿಗೆ ಕುಡಿತೀಯಾ? ಏನು ಬೇಡ ಅತ್ತೆ, ಬರ್ತಾನೆ ಎಲ್ಲ ಮುಗಿಸ್ಕೊಂಡ್ ಬಂದೆ. ಅದು ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಮುಖ್ಯವಾದ ವಿಷಯನ? ಏನ್ ಅನಿತಾ ಅದು? ಏನಿಲ್ಲ ಪಲ್ಲವಿ, ನಾಳೆಯಿಂದ ಕೋರ್ಟ್ ಪ್ರೊಸೀಡಿಂಗ್ ಶುರು ಆಗುತ್ತೆ. ಸೊ ರಾಘವೇಂದ್ರ ಅವರು ಕೋರ್ಟ್ ಕೇಸ್ ವಿಷಯಕ್ಕೆ ಓಡಾಡ್ಬೇಕಾಗತ್ತೆ. ಅದಕ್ಕೆ ಏನೇ ಹೆಲ್ಪ್ ಬೇಕಿದ್ರು ನಾನ್ ಮಾಡ್ತೀನಿ. ಬಟ್ ನನ್ಗೆ ನಿನ್ ಹೆಲ್ಪ್ ಕೂಡ ಬೇಕಾಗ್ಬಹುದು. ಅದಕ್ಕೇನಂತ ಅನಿತಾ, ನಾನ್ ಮಾಡ್ತೀನಿ ಬಿಡು. ಒಟ್ನಲ್ಲಿ ಎಲ್ಲಾ ಪ್ರಾಸೆಸ್ ಬೇಗ ಮುಗ್ದು ಡಿವೋರ್ಸ್ ಸಿಕ್ಬಿಟ್ರೆ ಸಾಕು. ಆಗ ನೀನ್ ಈ ಮನೆಗ್ ಬರ್ಬೋದು, ನಾನ್ ಆ ಮನೆಗ್ ಹೋಗ್ಬೋದು. ನೀನ್ ಆ ಮನೆಗ್ ಬರೋಕೆ ಅಲ್ಲಿವರೆಗೂ ಕಾಯೋ ಅಗತ್ಯ ಇಲ್ಲ ಬಿಡು ಪಲ್ಲವಿ. ಏನ್ ಹೇಳ್ತಿದ್ಯಾ ಅನಿತಾ? ಇಷ್ಟು ದಿನ ನನ್ನಿಂದಾಗಿ ನೀನು ಮಿಥುನ್ ದೂರ ಇರ್ಬೇಕಾಗಿದೆ. ಬಟ್ ಇನ್ ಮುಂದೆ ನೀನ್ ನಮ್ಮ ಮನೆಗ್ ಬರ್ಬೇಡ ಅಂತ ನಾನು ಹೇಳಲ್ಲ. ನೀನ್ ಇವತ್ತೇ ನಮ್ಮ ಮನೆಗ್ ಬರ್ಬೋದು, ನಮ್ಮ ಅಣ್ಣನ್ ಜೊತೆ ಸಂಸಾರ ಶುರು ಮಾಡ್ಬೋದು. ಏನಮ್ಮ, ಇದ್ದಕ್ಕಿದ್ದಾಗೆ ಈ ತರ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಮಾವ, ನಾವೇನ್ ಪಲ್ಲವಿ ಮೇಲಿರೋ ದ್ವೇಷದಿಂದ ಇವ್ರಿಬ್ರನ್ನ ದೂರ ಮಾಡಿರ್ಲಿಲ್ಲ. ಆ ಜಾನ್ಸಿನ ಮನೆಯಿಂದ ಆಚೆ ಕಳ್ಸ್ಬೇಕು ಅನ್ನೋ ಸೀರಿಯಸ್ನೆಸ್ ನಿಮ್ಗೆಲ್ಲ ಬರ್ಬೇಕು ಅನ್ನೋ ಕಾರಣಕ್ಕೆ ಹಾಗೆ ಮಾಡಿದ್ದು. ಆದ್ರೆ ಪಲ್ಲವಿ ಅವಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಕಷ್ಟ ಪಟ್ಟಿದ್ದಾಳೆ, ನನ್ಗೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡಿದಾಳೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಈ ಮನೆಯಲ್ಲಿ ಪ್ರತಿ ಹೆಜ್ಜೆಲೂ ನನ್ ಜೊತೆ ನಿಂತು ನನ್ಗೋಸ್ಕರ ತನ್ನ ಪ್ರೀತಿ ಮಾಡಿದ ಗಂಡನಿಂದಾನೇ ದೂರ ಇದ್ದಾಳೆ. ಇನ್ಮೇಲೆ ಇವರಿಬ್ರು ದೂರ ಇರೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ್ಲೇ ನನ್ ಜೊತೆ ಬಾ, ಹೋಗೋಣ. ನೋಡಮ್ಮ, ನೀನ್ ಹೇಳ್ತಿರೋದು ಕರೆಕ್ಟು. ನಿನ್ ಜೀವನ ಸರಿ ಮಾಡ್ಬೇಕು ಅಂತ ತನ್ನ ಜೀವನನ ತ್ಯಾಗ ಮಾಡಕ್ ನಿಂತಿದ್ದಾಳೆ ನಮ್ ಪಲ್ಲವಿ. ಇವಾಗ ನೀನೇ ಅವರಿಬ್ರನ್ನ ಒಂದು ಮಾಡ್ಬೇಕಣಮ್ಮ. ಖಂಡಿತ, ಅದೇ ಕಾರಣಕ್ಕೋಸ್ಕರ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಕಣಮ್ಮ. ಈ ಕ್ಷಣಕ್ಕೋಸ್ಕರನೇ ಪಲ್ಲವಿ ಕಾಯ್ತಾ ಇದ್ಲು. ಮಂಜುಳಾ, ಏನ್ ಮುಖ ನೋಡ್ತಾ ಇದೀಯಾ? ಹೋಗಿ ಪಲ್ಲವಿ ಬಟ್ಟೆ ಬರೆ ಎಲ್ಲ ರೆಡಿ ಮಾಡು. ಹೂ ಬಾವ, ಇವಾಗ್ಲೇ ಪ್ಯಾಕ್ ಮಾಡ್ಬಿಡ್ತೀನಿ. ಈ ದಿನಕ್ಕೋಸ್ಕರ ತಾನೇ ನಾನು ಕಾಯ್ತಾ ಇದ್ದಿದ್ದು. ಅಮ್ಮ, 1 ನಿಮಿಷ. ಯಾಕೆ? ಇವಾಗ ನಾನು ಅಲ್ಲಿಗೆ ಹೋಗ್ತಿಲ್ಲ, ನೀನೇನ್ ಪ್ಯಾಕ್ ಮಾಡ್ಬೇಡ. ಹೋಗ್ತಾ ಇಲ್ವಾ? ಹಾಗಂದ್ರೆ ಏನಮ್ಮ ಅರ್ಥ? ಯಾಕೆ ನಿನಗೆ ಗಂಡನ ಮನೆ ಹೋಗೋದಕ್ಕೆ ಇಷ್ಟ ಇಲ್ವಾ? ಇಷ್ಟ ಇಲ್ದೆ ಅಲ್ಲ ದೊಡ್ಡಪ್ಪ, ಕೊಟ್ಟಿರೋ ಮಾತನ್ನ ಪೂರ್ತಿ ಮಾಡ್ದೆ ಹೋಗಲ್ಲ ಅಂತ ಹೇಳ್ತಿದ್ದೀನಿ. ನಿನ್ ಮಾತ್ ನನಗೆ ಅರ್ಥ ಆಗ್ತಾ ಇಲ್ಲ ಪಲ್ಲವಿ. ಅನಿತಾ, ಎಂತ ಸಮಯ ಸಂದರ್ಭ ಬಂದ್ರು ನಾನ್ ನನ್ ಮಾತಿನ ಮೇಲೆ ನಿಲ್ಲೋಳು. ಸೊ ನಮ್ಮ ಅಣ್ಣ ನಿನ್ ಕೊಳ್ಳಿಗೆ 3 ಗಂಟು ಹಾಕಿ ನೀನ್ ಈ ಮನೆ ಸೊಸೆಯಾಗಿ ಬರೋವರ್ಗೂ ನಾನ್ ಮನೆಗ್ ಬರಲ್ಲ. ನಾನ್ ಆ ಮನೆಗ್ ಕಾಲಿಡ್ಬೇಕು ಅಂದ್ರೆ ನೀನ್ ಈ ಮನೆಗೆ ಸೇರೋದು ಒಳಗ್ ಬರ್ಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಹೌದು ಅನಿತಾ, ಆದಷ್ಟು ಬೇಗ ಅವ್ರಿಬ್ರನ್ನ ಲೀಗಲ್ ಆಗಿ ದೂರ ಮಾಡಿ
ನಾನು ನನ್ನ ಗಂಡನ ಜೊತೆ ಹೆಮ್ಮೆಯಿಂದ ಸಂಸಾರ ಶುರು ಮಾಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನನ್ಗೆ ಯಾರು ಈ ವಿಚಾರದಲ್ಲಿ ಫೋರ್ಸ್ ಮಾಡಬೇಡಿ. ಹಾಯ್ ಅಂಕಲ್. ಓ ಚಾರು, ಕಮ್ 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 ಸಿಟ್. ಏನು ಸಡನ್ ಆಗಿ ಬಂದ್ಬಿಟ್ಟೆ? ಅದು ವಿವೇಕ್ ಜೊತೆ ಮದ್ವೆ ಶಾಪಿಂಗ್ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಬಂದೆ. ಓ, ಮ್ಯಾರೇಜ್ ಹತ್ರ ಬಂತಲ್ಲ, ಟೀಕೆ ಟೀಕೆ. ಯಾಕೆ ಅಂಕಲ್, ಏನೋ ಇಂಪಾರ್ಟೆಂಟ್ ವರ್ಕ್ ಅಲ್ಲಿ ಇದ್ದೀರಾ ಅನಿಸ್ತಾ ಇದೆ. ಯಾಕೋ ಸ್ವಲ್ಪ ಟೆನ್ಷನ್ ಆಗಿದ್ದೀರಾ? ಏನಿಲ್ಲ, ಇವತ್ತು ಗವರ್ಮೆಂಟ್ ಟೌನ್ಶಿಪ್ ಟೆಂಡರ್ ಓಪನ್ ಇತ್ತು, ಸೊ ವೇಟಿಂಗ್. ವಾವ್, ಸೂಪರ್ ಅಂಕಲ್. ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂದಮೇಲೆ 100% ಆ ಟೆಂಡರ್ ನಿಮ್ಗೇನೆ. ಹಾಯ್ ಚಾರು ಬೇಬಿ. ಹಾಯ್ ಕಿಟ್ಟಿ. ಹಾಯ್ ವಿವೇಕ್, ಶಾಪಿಂಗ್ ಹೋಗೋದಕ್ಕೆ ರೆಡಿನಾ? ಓ, ಐ ಆಮ್ ಆಲ್ವೇಸ್ ರೆಡಿ. ಸಾಬ್ ಮೇಲ್ ಬಂತು, ಬಾವಿ ಸೊಸೆ ಕಾಲಿಟರದಿಂದ ಶುಭ ಸುದ್ದಿನೇ ಆಗಿರುತ್ತೆ. ಏ ಯಾವಾಗ ಟೆಂಡರ್ ನಮ್ಗೆ ಆಗಿದೆ ತಾನೆ? ಇಲ್ಲ ಸಾಬ್, ಅದೇನ್ ಯಾರಿಗೋಗಿದೆ? ಸಾಬ್ ಹರಿಪ್ರಸಾದ್ ಅನ್ನೋರ್ಗೋಗಿದೆ. ನಂಗಾಗಿಲ್ಲಾರ್ದು ಪರವಾಗಿಲ್ಲ, ಹೋಗಿ ಹೋಗಿ ಅವ್ನ ಫ್ರೆಂಡ್ ಆಗಿದೆ. ಹೌ ಇಸ್ ಇಟ್ ಪಾಸಿಬಲ್? ಅವ್ನು ಎಷ್ಟು ಕೊಟ್ಟು ಮಾಡ್ದ? ನಿಮ್ಗಿಂತ ಜಸ್ಟ್ ₹1 ಕಡಿಮೆ ಮಾಡಿದ್ದ ಸಾಬ್. ಶಾಕ್ ಆಯ್ತಾ ಸಕ್ಸೇನಾ? ನೋಡ್ದ್ಯಾ, ಒಳ್ಳೆಯವ್ರನ್ನ ಕಾಪಾಡೋದಕ್ಕೆ ದೇವ್ರು ಯಾವ್ದಾದ್ರು ರೂಪದಲ್ಲಿ ಬಂದೇ ಬರ್ತಾನೆ ಅನ್ನೋದು ಅರ್ಥ ಆಯ್ತಾ ನಿನ್ಗೆ? ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡೆ, ನಾನು ಕಷ್ಟದಲ್ಲಿದ್ದೀನಿ, ಪ್ಲೀಸ್ ಇದೊಂದು ಬಿಟ್ಕೊಡು ಅಂತ ಬೇಡ್ಕೊಂಡೆ. ಬಟ್ ನೀನು ಬಿಟ್ಕೊಡೋದಿಲ್ಲ ಅಂತ ಅಂದೆ. ಆದ್ರೆ ಅವ್ರು ನನಗೆ ಕಿತ್ಕೊಟ್ರು. ಹೇ ಸಕ್ಸೇನಾ, ಕಿತ್ಕೊಂಡಿದ್ದು ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದ. ಅದು ನಿನ್ನ ಅಡ್ಡದಾರಿನಲ್ಲೇ ಹೋಗಿ. ಒಳ್ಳೆಯವ್ರನ್ನ ನಂಬಿದ್ದಕ್ಕೆ ಒಳ್ಳೇದೇ ಆಯ್ತು ನೋಡು. ನನ್ ಮನ್ಸಲ್ಲಿರೋ ಗೊಂದಲಗಳನ್ನ ದೂರ ಮಾಡ್ಕೊಂಡು ಬೇಜಾರು ಕಡಿಮೆ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ. ಯಾವ ನೋವನ್ನ ನಾನು ಮರಿಬೇಕು ಅಂತ ಬಂದು ಆ ನೋವನ್ನೇ ಮತ್ತೆ ನೀವು ಕೊಡ್ತಿದ್ದೀರಾ. ತಂಗಿ, ನಿನ್ ಮನ್ಸಿಗೆ ನೋವು ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲಮ್ಮ. ನಿಮ್ ಉದ್ದೇಶ ನನಗೆ ಅರ್ಥ ಆಗ್ತಿದೆ ಅಣ್ಣ, ಅದೇ ದಯವಿಟ್ಟು ಅವ್ರ ಆಗೋ ಬಗ್ಗೆ ಮಾತಾಡ್ಬಿಡಿ ಪ್ಲೀಸ್. ಯಾಕಂದ್ರೆ ಅವ್ನ್ ಬದುಕಲ್ಲಿ ನಾನು ಇರಬಾರ್ದು ಅಂತ ಅವ್ರ ಮನೆಯವರೆಲ್ಲ ಡಿಸೈಡ್ ಮಾಡಿದ್ಮೇಲೆ ಬಲವಂತವಾಗಿ ನಾನು ಹೋಗೋದು ಸರಿ ಇರಲ್ಲ ಅಲ್ವಾ? ಹಾಗಲ್ಲ ತಂಗಿ. ನಿಮ್ ಕನ್ಸನ್ ನಂಗೆ ಅರ್ಥ ಆಗ್ತಿದೆ ಅಣ್ಣ, ಆದ್ರೆ ಆದಷ್ಟು ಬೇಗ ಅವ್ನ ಜೀವನದಿಂದ ನಾನು ಆಚೆ ಹೋಗ್ಬೇಕು ಅಂತ ಅವ್ನು ಆಸೆ ಪಡ್ತಿದ್ದಾನಲ್ವಾ? ಇಷ್ಟೇ ಆದ್ರೂ ಗಂಡ ಆಸೆ ಪಟ್ಟಿದ್ದನ್ನ ಹೆಂಡತಿ ಆದವಳು ನಡೆಸ್ಕೊಡ್ಬೇಕು ಅಲ್ವಾ ಅಣ್ಣ? ಅದಕ್ಕೆ ನಾಳೆ ಫ್ಯಾಮಿಲಿ ಕೋರ್ಟಿಗೆ ಹೋಗಿ ಅವ್ನ್ ಏನ್ ಬಯಸಿದನೋ ಅದನ್ನ ಅವ್ನು ಕೊಟ್ಟು ಬರ್ತೀನಿ. ನೋಡು ತಂಗಿ, ತ್ಯಾಗ ಮಾಡೋದಿದೆಯಲ್ಲ, ಒಂದು ರೀತಿ ಕೆಟ್ಟ ಅಭ್ಯಾಸ ಅದು. ನಿನ್ನ ಜೀವನದಲ್ಲಿ ಒಂದ್ಸತಿ ತ್ಯಾಗ ಮಾಡಿದ್ರೆ ಜೀವನ ಪೂರ್ತಿ ತ್ಯಾಗ ಮಾಡ್ತಾನೆ ಇರಬೇಕಾಗುತ್ತೆ. ಕಳ್ಕೊಳ್ಳೋದು ಸುಲಭ, ಆದರೆ ಪಡ್ಕೊಳ್ಳೋದು ಕಷ್ಟ. ನಿನ್ನ ಲೈಫ್ ಜಾನ್ಸಿ ಇದು, ಇದನ್ನ ಯಾಕೆ ಬಿಟ್ಕೊಡ್ತೀಯ? ಇದರಲ್ಲಿ ನಿನ್ನ ಭವಿಷ್ಯನೇ ಬದುಕಿದೆ. ಸೊ ನೀನು ಏನೇ ನಿರ್ಧಾರ ತಗೊಂಡ್ರು ಚೆನ್ನಾಗಿ ಯೋಚನೆ ಮಾಡೇ ನಿರ್ಧಾರ ತಗೋಬೇಕು. ಜಾನ್ಸಿ, ರಾಘು ಅವರು ನಿನ್ಗೆ ತಾಳಿ ಕಟ್ಟಿದಾಳೆ. ಹಾಗಿದ್ಮೇಲೆ ಆ ಸಂಬಂಧನ ಬಿಟ್ಕೊಡೋ ದಾರಿನಲ್ಲ, ಉಳಿಸ್ಕೊಡೋ ದಾರಿ ಯಾವುದು ಅಂತ ಯೋಚನೆ ಮಾಡು.
ಬ್ಲಡಿ ಫುಲ್. ನೀನ್ ಏನ್ ಮಾತಾಡ್ತಿದ್ಯಾ ಅಂತ ಸೆನ್ಸ್ ಆದ್ರೂ ಇದೆಯಾ? ರೆಸ್ಪಾನ್ಸಿಬಿಲಿಟಿ ಅಂತೂ ಏನೂ ಇಲ್ಲ, ಅಟ್ಲೀಸ್ಟ್ ಸೀರಿಯಸ್ನೆಸ್ ಆದ್ರೂ ಇರ್ಬೇಕಲ್ವಾ? ಅಭಿ ತಕ್ ತುಮಾರೆ ಹಾತ್ ಮೇ ನಿನ್ಗೆ ಏನ್ ಮಾಡಕ್ ಆಗಿಲ್ಲ, ಈಗ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ. ಗುಡ್ ಮಾರ್ನಿಂಗ್ ಚೋಟಾ ಸಾಬ್. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಿದ್ರೆ ತಾನೆ ಮಾರ್ನಿಂಗ್ ಗುಡ್ ಆಗಿರೋದು. ಯಾಕೆ ಚೋಟಾ ಸಾಬ್, ರಾತ್ರಿ ಪೂರ್ತಿ ಕುಡಿಯೋದಕ್ಕೆ ಎಚ್ಚರವಾಗಿದ ಅಥವಾ ಎಣ್ಣೆ ಏನಾದ್ರು ಕಡಿಮೆ ಆಯ್ತಾ? ಯಾವ ಡ್ರಿಂಕ್ಸು ಇಲ್ಲ, ಏನೂ ಇಲ್ಲ. ಚಾರು ಮತ್ತೆ ಕಿಟ್ಟಿ ನನಗೆ ಕೊಟ್ಟಿರೋ ಕಿಕ್ಕೇನು ಇಳಿದಿಲ್ಲ. ಇಬ್ಬರು ಸೇರ್ಕೊಂಡು ಏನೋ ಗೇಮ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸ್ತಾ ಇದೆ. ಅದನ್ನೇ ಅಲ್ವಾ ಸಾಬ್ ನಾನು ಮೊದಲಿಂದ ಹೇಳ್ತಾ ಇರೋದು. ಬಟ್ ಈ ವಿಷಯನ ಡ್ಯಾಡ್ ಹತ್ರ ಹೇಳಕ್ ಹೋದ್ರೆ ನಾನ್ ನಾಲಾಯ್ ವೇಸ್ಟ್ ಫೆಲೋ ಅಂತೆಲ್ಲ ಬೈದ್ ಕಳ್ಸಿದ್ರು. ಅವ್ರು ಇರೋದಲ್ವಾ ಹೇಳ್ತಾ ಇರೋದು. ಕ್ಯಾ ಬೋಲತ್ತು? ಅಂದ್ರೆ ಅವರು ಆಗ ಹೇಳ್ಬಾರ್ದಾಯ್ತು ಅಂತ ಹೇಳಿದೆ ಸಾಬ್. ನಾನ್ ನಾಲಾಯಕ್ ಅಲ್ಲ, ನಾಯಕ್ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಡ್ಯಾಡ್ಗೆ ನಾನ್ ಯಾರು ಅನ್ನೋದನ್ನ ತೋರಿಸ್ತೀನಿ. ಹಲೋ, ಹಾಯ್ ಸ್ನೇಹಲತಾ, ಕೆಸಿ ಹೋ ತುಮ್? ಅದೇನೋ ಪ್ರೂವ್ ಮಾಡ್ತೀನಿ ಅಂತೇಳಿ ಯಾವುದೋ ಹುಡುಗಿ ಕಾಲ್ ಮಾಡ್ತಿದ್ದಾನೆ. ಮೆಂಟ್ಲು ನನ್ನ ಮಗ. ಅಪ್ಪ ಮಗ ಸರಿಯಾಗಿದ್ದಾರೆ. ವಾವ್, ವಾಟ್ ಎ ಸರ್ಪ್ರೈಸ್. ಏನು ಸಡನ್ ಆಗಿ ನೆನ್ಪು ಮಾಡ್ಕೊಂಡಿದ್ಯಾ ನನ್ನ? ಏನಿಲ್ಲ, ನೀನು ಮಿಮಿಕ್ರಿ ಮಾಡೋದು ಇನ್ನೂ ಮರ್ತಿಲ್ಲ ತಾನೆ? ಹೇಗ್ ಮರೆಯಕ್ಕಾಗುತ್ತೆ, ಇವಾಗ ಅದೇ ತಾನೆ ಪ್ರೊಫೆಷನ್. ಹಾಗಿದ್ರೆ ನೀನು ಇಮಿಡಿಯೇಟ್ ಆಗಿ ನಾನು ಕಳ್ಸೋ ಲೊಕೇಶನ್ಗೆ ಹೊರಟ್ ಬಾ. ನನ್ ಪೇಮೆಂಟ್ ನನಗೆ ಕೊಟ್ರೆ ಐ ಆಮ್ ರೆಡಿ. ಪೇಮೆಂಟ್ ಬಗ್ಗೆ ಎಲ್ಲ ವರಿ ಮಾಡಬೇಡ. ಹಾಗೆ ವಾಟ್ಸಪ್ ಅಲ್ಲಿ ಕೆಲವೊಂದು ವಾಯ್ಸ್ ಕಳಿಸ್ತಾನೆ, ಬರ್ತಾ ಪ್ರಾಕ್ಟೀಸ್ ಮಾಡ್ಕೊಂಬ. ಸರಿ ಆಯ್ತು. ಇವತ್ತು ನನಗೆ ರೆಸ್ಪಾನ್ಸಿಬಿಲಿಟಿ, ಸೀರಿಯಸ್ನೆಸ್ ಎಲ್ಲ ಇದೆ ಅಂತ ಪ್ರೂವ್ ಮಾಡ್ತೀನಿ. ಚಾನ್ಸಿ, ನೀನು ನಿನ್ ಬದುಕನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ಬೇಕು. ಅದರಿಂದ ಏನ್ ಯೂಸ್ ಇದೆ ಚಾರು? ಅಲ್ಲ ತಂಗಿ, ಹಾಗೆ ಅಂತ ನಿನ್ ಗಂಡನ್ ಬಿಟ್ಕೊಟ್ಬಿಡ್ತೀಯಾ? ನಾವ್ ಇಷ್ಟಪಟ್ಟಿರೋ ಲೈಫ್ ನಮಗ್ ಸಿಕ್ಕಿಲ್ಲ ಅಂದಾಗ ನಮಗ್ ಸಿಕ್ಕಿರೋ ಲೈಫ್ನ ಇಷ್ಟಪಡ್ಬೇಕನ್ನೋ ಪಾಲಿಸಿನ ಫಾಲೋ ಮಾಡ್ಬೇಕಲ್ವಾ ಅಣ್ಣ? ಪ್ರೀತಿ, ಬಾಂಧವ್ಯ, ಭಾವನೆಗಳು ಎಲ್ಲ ಒನ್ ವೇ ಟ್ರಾಫಿಕ್ ತರ ಆಗ್ಬಾರ್ದು. ಅದ್ ಯಾವಾಗ್ಲೂ 2 ವೇ ರೋಡ್ ತರ ಇರ್ಬೇಕು. ಆಗ್ಲೇ ಲೈಫ್ ಅನ್ನೋ ಜರ್ನಿ ಚೆನ್ನಾಗಿರೋದು.